ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಹಾಗೂ ಇತರೆ ಹುದ್ದೆಗಳಿಗೆ ಚುನಾವಣೆ ಇದೀಗ ನಡೀತಾ ಇದೆ. ಈಗ ಚುನಾವಣೆಗೆ ನಾಮಪತ್ರ ಸಲ್ಲಿಸುವಂತಹ ಪ್ರಕ್ರಿಯೆ ಕೂಡ ಇದೀಗ ಶುರುವಾಗಿರುವಂತದ್ದು. ವಾಣಿಜ್ಯ ಮಂಡಳಿಯ ಒಂದೊಂದು ಗುಂಪುಗಳು ತಮ್ಮ ಪ್ರತಿನಿಧಿಯನ್ನ ಕಣಕ್ಕೆ ಇಳಿಸಲು ಇದೀಗ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ. ಇದು ಪ್ರತಿ ಬಾರಿ ಚುನಾವಣೆ ನಡೆಯುವಾಗ ಕಾಣುವಂತಹ ಸಾಕಷ್ಟು ದೃಶ್ಯಗಳೇ. ಆದ್ರೆ ಈ ಬಾರಿ ಚುನಾವಣೆಯ ವಾತಾವರಣ ಕೊಂಚ ಮಟ್ಟಿಗೆ ತುಂಬಾ ವಿಭಿನ್ನವಾಗಿದೆ ಅಂತಾನೆ ಹೇಳ್ಬೋದು. ವಾಣಿಜ್ಯ ಮಂಡಳಿ ಚುನಾವಣೆ ಈ ಬಾರಿ ಬೇರೆಯದೇ ಒಂದು ವಾತಾವರಣವನ್ನ ಸೃಷ್ಟಿಸ್ತಾ ಇದೆ. ಯಾಕೆ ಅಂದ್ರೆ ಈ ಸಲಿ ಮುನಿರತ್ನ ಹಾಗೂ ಡಾಕ್ಟರ್ ಜಯಮಾಲಾ ಇವರಿಬ್ಬರು ಸಹ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಸ್ಥಾನ ನನ್ನದೇ ಎನ್ನುವ ಭರವಸೆಯಲ್ಲಿ ಇದ್ದಾರೆ. ಈಗಾಗಲೇ ಇಬ್ಬರು ಸಹ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿ ಮಾಡೋದಕ್ಕೂ ಸಹ ಇದೀಗ ಮುಂದಾಗಿರುವಂತದ್ದು. ಈ ಗ್ಯಾಪ್ ನಲ್ಲಿ ಫಿಲ್ಮ್ ಚೇಂಬರ್ ಚುನಾವಣೆ ರಾಜಕೀಯ ತಿರುವನ್ನ ಪಡ್ಕೊಳ್ತಾ ಇದೆ. ಹೌದು, ಡಾಕ್ಟರ್ ಜಯಮಾಲಾ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿ ಮಾಡ್ತಾ ಇರೋದ್ರಿಂದ ಮುನಿರತ್ನ ಅಖಾಡಕ್ಕೆ ಇಳಿತಾ ಇದ್ದಾರೆ ಎನ್ನಲಾಗ್ತಾ ಇರುವಂತದ್ದು. ಯಾಕೆ ಅಂದ್ರೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಡಾಕ್ಟರ್ ಜಯಮಾಲಾ ಮೊದಲೇ ಡಿ.ಕೆ. ಶಿವಕುಮಾರ್ ಹಾಗೂ ಮುನಿರತ್ನ ನಡುವೆ ಸುಮಾರು ಸಮರ ನಡೆದಿತ್ತು. ಹೀಗಾಗಿ ಎಲ್ಲೂ ಸಹ ಟಕ್ಕರ್ ಕೊಡ್ಲೇಬೇಕು, ಎಲ್ಲಾದ್ರೂ ಸರಿ ಒಂದು ಕಡೆ ಟಕ್ಕರ್ ಕೊಡ್ಲೇಬೇಕು ಅಂತ ಇದ್ದಂತಹ ಸ್ಪರ್ಧಿಗಳಿಗೆ ಈ ಬಾರಿ ನಡೀತಾ ಇರುವಂತಹ ಚುನಾವಣೆಯಲ್ಲೂ ಸಹ ಟಕ್ಕರ್ ಕೊಡ್ಲೇಬೇಕು ಅಂತ ಇದೀಗ ಮುನಿರತ್ನ ಅವರು ಅಖಾಡಕ್ಕೆ ಇಳಿದಿದ್ದಾರೆ ಎನ್ನುವಂತಹ ಮಾತಿದೆ. ಆದ್ರೆ ಬೀಗರಿಗೆ ಚುನಾವಣೆ ಅಖಾಡದಿಂದ ಚುನಾವಣಾ ಕಣದಿಂದ ಹಿಂದೆ ಸರಿಯಿರಿ ಎಂದು ಇದೀಗ ರಾಕ್ಲೈನ್ ವೆಂಕಟೇಶ್ ಇಲ್ಲಿ ಹೇಳಿರುವುದು ಅಚ್ಚರಿಯನ್ನ ಮೂಡಿಸ್ತಾ ಇರುವಂತದ್ದು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಸ್ಥಾನದಿಂದ ಚುನಾವಣೆಗೆ ತಾರಕಕ್ಕೇರ್ತಾ ಇದೆ. ಏನಿದು ಅಧ್ಯಕ್ಷ ಸ್ಥಾನ ಇದೆ, ಆ ಚುನಾವಣೆ ಇದೀಗ ತಾರಕಕ್ಕೇರ್ತಾ ಇರುವಂತದ್ದು. ಅದ್ರಲ್ಲೂ ಈ ಚುನಾವಣೆಗೆ ಮುನಿರತ್ನ ಹಾಗೂ ಜಯಮಾಲಾ ಇಬ್ಬರು ಸಹ ಅಖಾಡಕ್ಕೆ ಇಳಿದಿರೋದು ಇಲ್ಲಿ ಗಮನವನ್ನ ಸೆಳೀತಾ ಇದೆ. ಮುನಿರತ್ನ ವಾಣಿಜ್ಯ ಮಂಡಳಿ ಕಡೆ ಮುಖ ಮಾಡ್ತಾ ಇರೋದು ಬೇರೆಯದೇ ರಾಜಕೀಯ ಲೆಕ್ಕಾಚಾರಕ್ಕೆ ಒಂದು ಕಡೆ ಎಡೆ ಮಾಡ್ಕೊಡ್ತಾ ಇರುವಂತದ್ದು. ನಿಜಕ್ಕೂ ಇದು ಮುನಿರತ್ನ ವರ್ಸಸ್ ಜಯಮಾಲಾನ ಇಲ್ಲ ಮುನಿರತ್ನ ವರ್ಸಸ್ ಡಿ.ಕೆ. ಶಿವಕುಮಾರ ಅನ್ನುವಂತಹ ಅನುಮಾನವನ್ನ ಇದೀಗ ಶುರು ಮಾಡ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಮುನಿರತ್ನ ಹಾಗೂ ಡಿ.ಕೆ. ಶಿವಕುಮಾರ್ ಇಬ್ಬರ ವೈರತ್ವದ ಬಗ್ಗೆ ಇದೀಗ ವಿಶೇಷವಾಗಿ ನಾವೇನು ಹೇಳಬೇಕಾಗಿಲ್ಲ. ನಿರಂತರವಾಗಿ ಮುನಿರತ್ನ ಹಾಗೂ ಡಿ.ಕೆ. ನಡುವೆ ಫೈಟ್ ನಡೀತಾಲೇ ಇದೆ. ಆದ್ರೆ ಇದೀಗ ಇದು ಫಿಲಂ ಚೇಂಬರ್ಗೆ ಶಿಫ್ಟ್ ಆಗಿದೆ ಎಂದು ಇದೀಗ ಹೇಳಲಾಗ್ತಾ ಇರುವಂತದ್ದು. ಡಿ.ಕೆ. ಶಿವಕುಮಾರ್ ಬೆಂಬಲದಿಂದ ಡಾಕ್ಟರ್ ಜಯಮಾಲಾ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಈ ಕಾರಣಕ್ಕೆ ಮುನಿರತ್ನ ಅವರು ಸಹ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿ ಮಾಡ್ತಾ ಇದ್ದು ಜಯಮಾಲರನ್ನ ಸೋಲಿಸಲೇಬೇಕು ಅಂತ ಇದೀಗ ಮುನಿರತ್ನ ಅವರು ಪಣವನ್ನ ತೊಟ್ಟಿದ್ದಾರೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಏನಂದ್ರೆ ಮುನಿರತ್ನ ಬೀಗರಾಗಿರುವಂತಹ ರಾಕ್ಲೈನ್ ವೆಂಕಟೇಶ್ ಅವರೇ ಡಾಕ್ಟರ್ ಜಯಮಾಲಾಗೆ ಬೆಂಬಲವನ್ನ ಇದೀಗ ನೀಡ್ತಾ ಇರುವಂತದ್ದು. ಜಯಮಾಲರನ್ನೇ ಅಧ್ಯಕ್ಷರಾಗಿ ಮಾಡಬೇಕು ಅಂತ ಇದೀಗ ಪಣವನ್ನ ತೊಟ್ಟಿದ್ದಾರೆ ರಾಕ್ಲೈನ್ ವೆಂಕಟೇಶ್. ನಿನ್ನೆ ಅಂದ್ರೆ ಜನವರಿ 21ರಂದು ಮಾಧ್ಯಮಗಳಿಗೆ ನೀಡಿದಂತಹ ಒಂದು ಹೇಳಿಕೆಯಲ್ಲಿ ಸ್ವತಃ ರಾಕ್ಲೈನ್ ವೆಂಕಟೇಶ್ ಅಧ್ಯಕ್ಷ ಸ್ಥಾನದ ಚುನಾವಣೆಯಿಂದ ಹಿಂದೆ ಸರಿಯುವಂತೆ ಬೀಗರಿಗೆ ಅಂದ್ರೆ ಮುನಿರತ್ನಗೆ ಇದೀಗ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇದು ಅಚ್ಚರಿಗೆ ಒಂದು ಕಡೆ ಕಾರಣ ಆಗ್ತಾ ಇದೆ. ಆದ್ರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಸ್ಥಾನದ ಚುನಾವಣೆಯಿಂದ ಮುನಿರತ್ನ ಹಿಂದೆ ಸರಿತಾರಾ, ರಾಜಕೀಯ ಮುಖಂಡರು ಅವರ ಮನವೊಲಿಸ್ತಾರಾ, ಇಲ್ಲ ಡಿ.ಕೆ. ಶಿವಕುಮಾರ್ ವಿರುದ್ಧ ತೊಡೆ ತಟ್ಟಿ ಈ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾರಾ ಅನ್ನುವಂತಹ ಪ್ರಶ್ನೆಗಳಿಗೆ ಇವತ್ತು ಉತ್ತರವನ್ನ ಪಡ್ಕೊಳ್ಬೇಕಾಗುತ್ತೆ. ಈ ದಿನ ಯಾವ ರೀತಿ ಪ್ರತಿಕ್ರಿಯೆಯನ್ನ ನೀಡ್ತಾರೆ ಮುನಿರತ್ನ ಅವರು, ಇದೆಲ್ಲವನ್ನು ಸಹ ಇವತ್ತು ಕಾದ್ ನೋಡ್ಬೇಕಾಗಿರುವಂತದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.